ಹಾಂ ಎಲ್ಲ ಫ್ಯಾನ್ ಅಲ್ಲ ಇದು ಸೇವ್ ಮಾಡಲಿಕ್ಕೆ ಅಷ್ಟೇ. ಇದು ಲೈವ್ ಇದು ಸರಿ. ಇದು ಜಾಯಿನ್ ನಾಳೆಯಿಂದ ಒಂದೇ ಇರ್ತೀನಿ. ಇವತ್ತು ಇದು ಜಾಯಿನ್ ಆಗಲಿಕ್ಕೆ ಅದು ರೆಕಾರ್ಡ್ ಆಯ್ತಾಯ್ತು, ಏನು ಸಮಸ್ಯೆ ಅದು ಚಾಲು ಮಾಡಿದೆ. ಶುರು ಮಾಡೋದು. ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಕೃತಿಸುರನರದ್ವಿಷಶತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಂತಂ. ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ. ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾತ್ ಏಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ಮಂಜಯಂತೆ ಭಾತಿ ಶ್ರೀ ಜಯತೀರ್ಥವಾಕ್. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸತ್ಯಾವಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ. ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ. ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವೋತ್ತಮರಾದ ವೇದವ್ಯಾಸದೇವರು ರಚನೆ ಮಾಡಿದಂತಹ ಶ್ರೀಮದ್ ಭಾಗವತ ಅತ್ಯಂತ ಉತ್ತಮವಾದಂತಹ ಗ್ರಂಥ. ಶ್ರೀಮದಾಚಾರ್ಯರು ಹೇಳುವಾಗ ಈ ಭಾಗವತದ ಬಗ್ಗೆ ಅನೇಕ ಮಾತುಗಳನ್ನು ಹೇಳಿದ್ದಾರೆ. ಇದರಲ್ಲಿ ಒಂದು ವೇದಗಳಿಗೆ ಸಮಾನವಾದಂತಹ ಗ್ರಂಥ. ಒಟ್ಟಾರೆ ಎರಡು ಗ್ರಂಥಗಳು, ಒಂದು ಮಹಾಭಾರತ, ಇನ್ನೊಂದು ಭಾಗವತ. ಅದರೊಳಗೆ ಮಹಾಭಾರತ ವೇದಗಳಿಗಿಂತ ಉತ್ತಮವಾದ ಗ್ರಂಥ. ಅಂದರೆ ವೇದಗಳಲ್ಲಿಯೂ ಹೇಳದೇ ಇರುವ ಭಗವಂತನ ಮಹಿಮೆಗಳನ್ನು ಮಹಾಭಾರತದಲ್ಲಿ ಹೇಳಿದ್ದಾರೆ. ಅಷ್ಟು ಉತ್ತಮವಾದ ಗ್ರಂಥ. ನಮ್ಮ ದುರ್ದೈವ ಏನಂದರೆ ಇವತ್ತು ಯಾರೂ ನಾವು ಮಹಾಭಾರತ ಕೇಳಲ್ಲ. ಯಾಕೆ ಕೇಳಲ್ಲ ಅಂದರೆ ಅದನ್ನು ಕೇಳಿದ್ರೆ ಎಲ್ಲಿ ಮನೆ ಜಗಳ ಬಿಡ್ತಾವೇನೋ ಅಂತ ನಮ್ಮ ಭಯ. ಆದರೆ ಮಹಾಭಾರತ ವೇದಗಳಿಗಿಂತ ಉತ್ತಮವಾದ ಗ್ರಂಥ. ಶ್ರೀಮದ್ ಭಾಗವತ ವೇದಗಳಿಗೆ ಸಮಾನವಾದ ಗ್ರಂಥ. ಅಂದರೆ ವೇದಗಳಲ್ಲಿ ಏನೇನು ಭಗವಂತನ ಮಹಿಮೆಗಳನ್ನು ಹೇಳಿದ್ದಾರೋ ಆ ಎಲ್ಲ ಭಗವಂತನ ಮಹಿಮೆಗಳನ್ನು ಶ್ರೀಮದ್ ಭಾಗವತದಲ್ಲಿ ಹೇಳಿದ್ದಾರೆ. ಅಷ್ಟು ಅದ್ಭುತವಾದಂತಹ ಗ್ರಂಥ ಇದು. ಒಂದು ವೇದಾರ್ಥ ಪರಿಬೃಂಹಿತ. ಎಲ್ಲ ವೇದಗಳಲ್ಲಿ ಏನೇನು ಭಗವಂತನ ವಿಷಯಗಳನ್ನು ಹೇಳಾರೋ ಅದನ್ನೆಲ್ಲ ಇಲ್ಲಿ ಹೇಳಾರ. ಪುರಾಣಾನಾಂ ಸಾರರೂಪ. ಎಲ್ಲ ಪುರಾಣಗಳಲ್ಲಿ ಇದು ಅತ್ಯಂತ ಉತ್ತಮವಾದ ಪುರಾಣ. 18 ಪುರಾಣಗಳನ್ನು ವೇದವ್ಯಾಸದೇವರು ರಚನೆ ಮಾಡಿದ್ದಾರೆ. ಅದರಲ್ಲಿ ಅತ್ಯಂತ ಉತ್ತಮವಾದ ಪುರಾಣ ಅಂದರೆ ಅದು ಶ್ರೀಮದ್ ಭಾಗವತ ಅನ್ನೋದಕ್ಕಾಗಿಯೇ ಶ್ರೀಮದಾಚಾರ್ಯರು 18 ಪುರಾಣಗಳನ್ನು ವೇದವ್ಯಾಸದೇವರು ಬರೆದರೆ ಅದರಲ್ಲಿ ಯಾವ ಪುರಾಣಗಳಿಗೂ ಶ್ರೀಮದಾಚಾರ್ಯರು ತಾತ್ಪರ್ಯ ಬರೆದಿಲ್ಲ.
ಆದರೆ ಶ್ರೀಮದ್ ಭಾಗವತವೆನ್ನುವ ಪುರಾಣಕ್ಕೆ ಮಾತ್ರ ಶ್ರೀಮದ್ ಆಚಾರ್ಯರು ತಾತ್ಪರ್ಯ ಬರೆದು ಭಾಗವತ ತಾತ್ಪರ್ಯ ಅಂತ ತಾವು ಗ್ರಂಥವನ್ನು ಬರೆದಿದ್ದಾರೆ. ಅಷ್ಟು ಉತ್ತಮವಾದಂತಹ ಗ್ರಂಥ. ಇದನ್ನು ಅರ್ಧ ಶ್ಲೋಕವಾದರೂ ನಿತ್ಯ ಕೇಳಿದರೆ ಕೋಟಿ ಜನ್ಮಾರ್ಜಿತಂ ಪಾಪಂ, ನಾವು ಕೋಟಿ ಜನ್ಮಗಳಲ್ಲಿ ಮಾಡಿದ ಪಾಪಗಳನ್ನೆಲ್ಲ ದೇವರು ನಾಶ ಮಾಡಿ ಹಾಕ್ತಾನೆ. ಇದು ಒಂದು ಮಹಿಮ, ಬಹಳ ಮಹಿಮ. ಅದು ಅರ್ಧ ಶ್ಲೋಕವನ್ನಾದರೂ ಭಾಗವತವನ್ನು ನಿತ್ಯ ಯಾರು ಶ್ರವಣ ಮನನ ಮಾಡ್ತಾರೋ ಅವರಿಗೆ ಗೋ ಸಹಸ್ರ ಫಲಂ ಲಭೇತ್, 1000 ಗೋದಾನ ಮಾಡಿದಂತಹ ಪುಣ್ಯ ಬರ್ತದೆ. ಅಂದಮೇಲೆ ನಾವು ಅಂತಹ ಶ್ರೀಮದ್ ಭಾಗವತವನ್ನು ಕೇಳ್ತೀವಿ 5 ದಿನ ಎಂದರೆ ಎಷ್ಟು ಗೋದಾನ ಮಾಡಿದ ಪುಣ್ಯ, ಎಷ್ಟು ಕೋಟಿ ಜನ್ಮಗಳ ಪಾಪವನ್ನು ದೇವರು ನಾಶ ಮಾಡಿ ಹಾಕ್ತಾನೆ. ಅನಂತ ಅನಂತ ಇದೆ, ನಾವು ಯಾರು ಇದನ್ನು ಊಹಾನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪಾಪಗಳನ್ನು ದೇವರು ಕಳೀತಾನೆ. ಏನೋ ನಾವು ಎಲ್ಲೋ ತರಕಾರಿ ತರಲಿಕ್ಕೆ ಹೋಗಿದ್ವಿ, ಹೋದಾಗ ಎಲ್ಲ ತೊಗೊಂಡ್ಮೇಲೆ 310 ರೂಪಾಯಿ ಆಯಿತು, 240 ರೂಪಾಯಿ ಆಯಿತು, 260 ರೂಪಾಯಿ ಆಯಿತು. ನಾವು ಅವನಿಗೆ ಅಂತೀವಿ ಒಂದು 10 ರೂಪಾಯಿ ಬಿಟ್ಬಿಡು, ರೌಂಡ್ ಫಿಗರ್ ಮಾಡು, 250 ಮಾಡು, 300 ಮಾಡಿಬಿಡು, 10 ರೂಪಾಯಿ ಬಿಟ್ಬಿಡು ಅಂತಂದು ಅವನ ಮನಸ್ಸನ್ನೇ ಬೈಕೊಂಡೇ ಬಿಡ್ತಾನೆ, ಇಲ್ಲಂತಿಲ್ಲ. ಆದರೆ ಅವ 10 ರೂಪಾಯಿ ಬಿಟ್ಟ ಅಂದರೆ ನಾವು ಮರುದಿವ್ಸದಿಂದ ಮತ್ತೆ ಅಲ್ಲಿಗೆ ಹೋಗ್ತೀವಿ ತೊಗೊಳ್ಳಿಕ್ಕೆ. ಅಂದಮೇಲೆ ಒಂದು 10 ರೂಪಾಯಿ ಬಿಟ್ಟು ಅವ್ನು ಮತ್ತೆ ಹೆಚ್ಚು ಹೇಳೇ ಅವ 10 ರೂಪಾಯಿ ಕಡಿಮೆ ಮಾಡಿ ತಂದೇನದು ತಾನು ತೊಗೊಂಡಿರ್ತಾನೆ, ಅದು ನಮಗೂ ಗೊತ್ತಿರ್ತದೆ. ಆದರೂ ಒಂದು 10 ರೂಪಾಯಿ ಕಡಿಮೆ ಮಾಡ್ಯಾನ, ಅಥವಾ ನಾವು ಹೋದ ಕೂಡಲೇ ಎಲ್ಲರಿಗೂ ಇಷ್ಟು ಕೊಟ್ಟೀನಿ ನಿಮ್ಗೆ ಇಷ್ಟು ಕಡಿಮೆ ಕೊಡೈತೀನಿ ತೊಗೋರಿ ಅಂತ ಅಂದ್ರೆ ಇನ್ನು ಇಡೀ ಲೈಫ್ ಲಾಂಗ್ ನಾವು ಏನೇ ತೊಗೊಳೋದಾದರೂ ನಾವು ಅವನ ಹತ್ರ ಹೋಗ್ತೀವಿ 10 ರೂಪಾಯಿ ಕಡಿಮೆ ಮಾಡ್ಯಾನ ಅಂತ ಅನ್ನೋದಕ್ಕೆ. ಅಂತಾದಮೇಲೆ ಜಗದೊಡೆಯನಾದ ದೇವರು ಒಂದು ಅರ್ಧ ಶ್ಲೋಕ ಕೇಳಿದರೆ ಏನು ಕಡಿಮೆ ಮಾಡ್ತಾನೆ? ಅವ 10 ರೂಪಾಯಿ ಕಡಿಮೆ ಮಾಡಿದ ಅವನ ಹತ್ರ ಹೋಗ್ತೀವಿ ದಿವಸ ನಾವು. ಜಗದೊಡೆಯನಾದ ದೇವರು ಅರ್ಧ ಶ್ಲೋಕ ಭಾಗವತ ಕೇಳಿದ್ರೆ ಏನು ಕಡಿಮೆ ಮಾಡ್ತಾನೆ? 1 ಕೋಟಿ ಜನ್ಮದಲ್ಲಿ ಮಾಡಿದ ಪಾಪ ಕಡಿಮೆ ಮಾಡ್ತಾನೆ. ಮತ್ತೊಂದು ಅರ್ಧ ಶ್ಲೋಕ ಕೇಳಿದ್ರೆ 1 ಕೋಟಿ ಜನ್ಮದಲ್ಲಿ ಮಾಡಿದ ಪಾಪ ಕಡಿಮೆ ಅಂದ್ರೆ 10 ರೂಪಾಯಿ ಕಡಿಮೆ ಮಾಡೋದಕ್ಕೆ ನಾವು ಅವನಲ್ಲಿ ಮತ್ತೆ ಹೋಗ್ತೀವಿ ಅಂತಾದ್ರೆ ಕೋಟಿ ಜನ್ಮಗಳಲ್ಲಿ ಮಾಡಿದ ಪಾಪಗಳನ್ನು ದೇವರು ಕಡಿತಾ ಇದ್ದಾನೆ, ಕಡಿಮೆ ಮಾಡ್ಲಿಕ್ಕತ್ತಾನ ಅಂತ ಆದಮೇಲೆ ನಾವು ಅವನ ಹತ್ರ ಎಷ್ಟು ಹೋಗ್ಬೇಕು, ಎಷ್ಟು ಅವನಿಗೆ ಶರಣ ಹೋಗ್ಬೇಕು, ಎಷ್ಟು ಅವನನ್ನು ಆರಾಧನೆ ಮಾಡಬೇಕು, ಎಷ್ಟು ಅವನನ್ನು ಪ್ರೀತಿಸ್ಬೇಕು, ಎಷ್ಟು ಅವನನ್ನು ಸ್ನೇಹ ಮಾಡಬೇಕು ಅಲ್ವಾ? ಆದರೂ ನಮ್ಮ ಕಲಿಯುಗದ ಮಹಿಮೆಯೋ, ನಮ್ಮ ದುರ್ದೈವವೋ, ನಮ್ಮ ಹಣೆಬರಹವೋ ನಮಗೆ ಯಾವಾಗಲೂ ದೇವರ ಹತ್ರ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾವಾಗಲೂ ದೇವರ ಸೇವಾದಿಗಳನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನ ಆಗಿದೆ, ನಮ್ಮ ಕಲಿಯುಗದ ಕಾರಣವೋ. ಹಾಗಾಗಿ ಇವತ್ತಿಂದ ಏನು ಮಾಡೋಣ 5 ದಿವಸ ಎಂದರೆ ಕನಿಷ್ಠ ಎಷ್ಟೊತ್ತು ನಾವು ಭಾಗವತವನ್ನು ಕೇಳ್ತೀವೋ ಅಷ್ಟೊತ್ತಾದರೂ ದೇವರನ್ನು ಬಿಟ್ಟು ಮತ್ತು ಬೇರೆ ಇನ್ನೇನೋ ವಿಚಾರವನ್ನು ನಾವು ಮಾಡುವುದು ಬೇಡ. ಕನಿಷ್ಠ ಅಷ್ಟಾದರೂ ದೇವರ ಸ್ಮರಣೆಯನ್ನು ಸೇವೆಯನ್ನು ಮಾಡಿ ಅವನಿಗೆ ಶರಣು ಹೋದರೆ ದೇವರು ನಮಗೆ ಅನಂತವಾದ ಉಪಕಾರವನ್ನು ಮಾಡುವುದಕ್ಕೆ ತಯಾರಿದ್ದಾನೆ. ಅಂತಹ ಅನುಗ್ರಹವನ್ನು ಮಾಡ್ತಾನೆ ದೇವರು. ಹಾಗಾಗಿ ಇವತ್ತಿನಿಂದ ದೇವರ ಗುರುಗಳ ಅನುಗ್ರಹದಿಂದ 5 ದಿನಗಳ ಕಾಲ ಯಜಮಾನರ ಮನೆಯಲ್ಲಿ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತಿಗಾಗಿ ಈ ಭಾಗವತವನ್ನು ಯಥಾಶಕ್ತಿ ಯಥಾಮತಿ ಶ್ರವಣ ಮನನಗಳನ್ನು ಮಾಡುವ ಪ್ರಯತ್ನವನ್ನು ಮಾಡೋಣ. ಇನ್ನು ಆರಂಭಿಸುವುದಾದರೆ ಭಾಗವತ ಇದು 12 ಸ್ಕಂದಗಳಿಂದ ಕೂಡಿದ ಗ್ರಂಥ. ಇದರಲ್ಲಿ ಅನೇಕ ಮಹಿಮೆಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಮೊದಲಿಗೆ ಆರಂಭದ ಶ್ಲೋಕದಲ್ಲಿ ದೇವರ ಒಂದು ಅದ್ಭುತವಾದ ಮಹಿಮೆಯನ್ನು ಹೇಳ್ತಾರೆ. ಅರ್ಥೇಶು ಅಭಿಜ್ಞ ಅಂತ ದೇವರಿಗೆ ಹೆಸರು. ಯಾಕೆ ಅರ್ಥೇಶು ಅಭಿಜ್ಞ ಅಂದರೆ ಜಗತ್ತಿನಲ್ಲಿ ದೇವರು ಸೃಷ್ಟಿ ಮಾಡಿದ ಪ್ರತಿಯೊಂದು ವಸ್ತುಗಳ ಬಗ್ಗೆ ದೇವರಿಗೆ ಯಾವಾಗಲೂ ಜ್ಞಾನ ಇದೆ. ನಾವು ಎಷ್ಟು ಅಜ್ಞಾನಿಗಳು ಅಂದರೆ ನಾವೇ ತಿಂಗಳಿಗೆ ಮೊದಲಿಗೆ ಸಾಮಾನು ತಂದಿರ್ತೀವಿ, ಶೇಂಗಾ, ಪುಟಾಣಿ, ಖಾರ ಪುಡಿ, ಉಪ್ಪು, ಮನೆ ಸಾಮಾನು. ಯಾವುದೋ ಒಂದು ಸಾಮಾನು ಎತ್ತಿ ಇನ್ನೊಂದು ಕಡೆ ಇಟ್ಟಿದ್ವಿ, ಅದು ನಮಗೆ ಮರೆತು ಹೋಗ್ಬಿಡ್ತದೆ ಎಲ್ಲಿ ಇಟ್ಟಿವಿ ಅಂತ. ಆಮೇಲೆ ಅದು ಕೊಳತದ ವಾಸನೆ ಬಂದ ಮೇಲೆ ಇಲ್ಲೇನೋ ಕೊಳತದ ನೋಡುವಂತ ತೆಗೆದು ನೋಡಿದ್ರೆ ಅಲ್ಲಿ ಅದು ಗೊತ್ತಾಗ್ತದೆ. ಅಂಥದ್ದು ಜಗದೊಡೆಯನಾದ ದೇವರು ಇಷ್ಟು ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ್ದಾನೆ. ಒಬ್ಬರನ್ನು ದೇವರು ಮರೆಯಲ್ಲ. ಬಹಳ ದೊಡ್ಡ ಗುಣ ದೇವರದು. ಒಬ್ಬರನ್ನು ಮರೆಯಲ್ಲ. ಒಬ್ಬರಿಗೆ ಯಾವಾಗ ಏನು ಕೊಡಬೇಕು ಅನ್ನೋದನ್ನು ಮರೆತೆ ಅಂತ ದೇವರಿಗೆ ಎಂದೆಂದಿಗೂ ಆಗೋದಿಲ್ಲ. ಇದು ಜಗದೊಡೆಯನಾದ ದೇವರ ಅದ್ಭುತವಾದ ಸಾಮರ್ಥ್ಯ. ನಮ್ಮ ಮನೆಯೊಳಗೆ ಒಂದು 10 ಜನ ಬಂದರು ಅಂದ್ರೆ ಸುಮ್ಮನೆ ಹೇಳ್ತೀನಿ ಅಂದರೆ ಎಷ್ಟು ದೇವರ ಕರುಣ ಇದೆ, ಮಹಿಮೆ ಇದೆ, ಸಾಮರ್ಥ್ಯ ಎಷ್ಟಿದೆ. ಈಗ ನಾಡ್ದ ನಿಮ್ಮ ಮನೆಯೊಳಗೆ ಮಂಗಳ ದಿವಸ ಒಂದು ಭಾಳ ಜನ ಬರ್ತಾರಂತ 10 ಜನ ಬರ್ತಾರಂತ ಇಟ್ಕೋರಿ. ಆಗ ಅವ್ರಿಗೆ ಕೊಡಲಿಕ್ಕೆ ಬಂದವ್ರಿಗೆ ಕರೀಲಿಕ್ಕೆ ನಾವು ಒಬ್ರಿಗೆ ಹೇಳಿ, ನೋಡಿ ಯಾರು ಬಂದರೂ ನೀನು ಕರಿಬೇಕಾ, ನನಗಾಗೋದಿಲ್ಲ, ನನ್ನ ಕೆಲಸ ಭಾಳ ಅದ ಅಂತ ಒಬ್ಬರು ನೇಮಿಸ್ತೇನೆ. ಬಂದವರಿಗೆಲ್ಲ ನೀರು ಕಾಫಿ ನೋಡ ನಿನ್ನ ಜವಾಬ್ದಾರಿ ನೋಡ, ನಂಗೆ ಗೊತ್ತಿಲ್ಲ, ಆಮೇಲೆ ಎಲ್ಲ ಏನೇನದ ಈಗ ತೋರಿಸ್ಬಿಡ್ತೀನಿ, ನೋಡ್ಕೊಂಡ್ಬಿಡು, ನನ್ನ ಪ್ರಾಣ ತಿನ್ಬೇಡ ಆಮೇಲೆ ಅಂತ ಒಬ್ರಿಗೆ ಹೇಳ್ಬಿಡಿ.
ಒಂದು 10 ಜನ ಮನೆಗೆ ಬಂದರೆ 10 ಜನನ ನನಗೊಬ್ಬನಿಗೆ ಮ್ಯಾನೇಜ್ ಮಾಡಲಿಕ್ಕೆ ಆಗಲ್ಲ. ನಾ ಏನು ಮಾಡ್ತೀನಿ, ಒಂದು 3 ಜನರ ಸಹಾಯವನ್ನು ತೆಗೆದುಕೊಳ್ತೀನಿ 10 ಜನಕ್ಕೆ ಅಲ್ವಾ. ಜಗದೊಡೆಯನಾದ ದೇವರು ಎಷ್ಟಿದ್ದಾನವ? ಒಬ್ಬನೇ ಇದ್ದಾನ. ಅವನ ಮನೆಗೆ ಬರುವ ನಾವೆಲ್ಲ ಎಷ್ಟು ಜನ ಇದ್ದೀವಿ? ಅನಂತರಿದ್ದೀವಿ. ಅನಂತರು ಅನ್ನೋ ಶಬ್ದಕ್ಕೆ ಅರ್ಥ ಇಲ್ಲ. ಮತ್ತು ಬ್ರಹ್ಮದೇವರ ಪದವಿಗೆ ಬರೋರು ಎಷ್ಟು ಜನ ಇದ್ದಾರೆ? ಅನಂತಿದ್ದಾರೆ. ರುದ್ರದೇವರ ಪದವಿಗೆ ಬರೋರು ಎಷ್ಟು ಜನ ಇದ್ದಾರೆ? ಅನಂತಿದ್ದಾರೆ. ಹಿಂಗೆ ಒಂದೊಂದು ಪದವಿಗೆ ಬರೋರು ಅನಂತ. ಹಂಗೆ ಅನಂತ ಜೀವರಾಶಿಗಳು. ಅಷ್ಟು ಅನಂತ ಜೀವರಾಶಿಗಳು ನಿತ್ಯ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ, ಮಲಗಿದ ಆಮೇಲೆ ಬೆಳಗ್ಗೆ ಏಳೋ ತನಕ ಪ್ರತಿ ಒಬ್ಬರಿಗೂ ದೇವರು ಎಲ್ಲವನ್ನ ಮ್ಯಾನೇಜ್ ಮಾಡ್ತಾ ಇರಬೇಕು. ಎಷ್ಟಿದ್ದಾನವ ದೇವರು? 10 ಜನ ಇದ್ದಾನೇನ? 1000 ಜನ ಇದ್ದಾನೇನವ? ಒಬ್ಬನೇ ಒಬ್ಬ ದೇವರು ಅನಂತ ಅನಂತ ಜೀವರಾಶಿಗಳನ್ನು ಕ್ಷಣ ಬಿಡದೆ ಅವರಿಗೆ ಸುಖ ಕೊಡಬೇಕು, ಅವ್ರಿಗೆ ದುಃಖ ಕೊಡಬೇಕು, ಅವರಿಗೆ ಸತ್ತ ಕೊಡಬೇಕು, ಅವ್ರಿಗೆ ಪ್ರತೀತಿ ಕೊಡಬೇಕು, ಅವ್ರಿಗೆ ಪ್ರವೃತ್ತಿ ಕೊಡಬೇಕು, ಎಲ್ಲ ಕೊಟ್ಟು ರಕ್ಷಣೆ ಮಾಡ್ತಾನೆ ಒಬ್ಬನೇ ಒಬ್ಬ ಜಗದೊಡೆಯನಾದ ದೇವರು. ಇಷ್ಟಿದ್ರೂ ದೇವರು ಎಂದೆಂದಿಗೂ ಅಹಂಕಾರವನ್ನು ಪಟ್ಟಿಲ್ಲ. ನೋಡ, ನಾನು ಮಾಡೋದಕ್ಕೆ ಇದೆಲ್ಲ ಆಗ್ಯದ ಅಂತ ಅನ್ನಲ್ಲ. ನಾನು ಒಂದೇನಾದರೂ ಮಾಡಿದೆ ಅಂತಾದ್ರೆ ಅಚರ ನೋಡ್ರಿ, ನಾವು ಮಾಡಿದ್ದಕ್ಕಾಯ್ತು, ಇಲ್ಲ ಅಂದರೆ ಯಾರು ಮಾಡ್ತಿದ್ರು ಇದೆಲ್ಲ ಎನ್ನುವ ಅಹಂಕಾರ ನಮಗೆ ಬರ್ತದೆ. ಅರ್ಥ ಆಯ್ತಲ್ಲೇ? ಅಂದಮೇಲೆ ನಿಮ್ಮ ಮನೆಯೊಳಗೆ ಕಾರ್ಯಕ್ರಮ ಆದಾಗೆಲ್ಲ ಇನ್ಮೇಲೆ ಈ ಮಾತು ನೆನಪು ಬರಬೇಕು. ನಾವು 20 ಜನಕ್ಕೆ ಮಾಡಲಿಕ್ಕೆ 4-5 ಜನರ ಸಹಾಯ ತಗೊಂಡೆ ಜಗದೊಡೆಯನಾದ ದೇವರು ಅನಂತ ಜೀವರಾಶಿಗಳಿಗೆ ಅನಂತ ಉಪಕಾರಗಳನ್ನು ಪ್ರತಿ ಕ್ಷಣ ಮಾಡ್ತಾನೆ. ಆದರೆ ದೇವರು ಯಾರ ಸಹಾಯವನ್ನು ಎಳ್ಳು ಕಾಳಿನಷ್ಟೂ ದೇವರು ತೆಗೆದುಕೊಳ್ಳದೆ ಒಬ್ಬನೇ ಒಬ್ಬ ನಿಂತು ತಾನು ಇಷ್ಟೆಲ್ಲ ಜೀವರಾಶಿಗಳಿಗೆ ಉಪಕಾರವನ್ನು ಮಾಡುತ್ತಾನೆ ಅಲ್ವಾ. ಇದು ದೇವರ ಸಾಮರ್ಥ್ಯವಲ್ಲದೆ ಮತ್ತೇನು. 4 ದಿವಸ ಮಾಡ್ಕೋತೀವಿ ಹೌದಿಲ್ಲ. ನಮ್ಮ ಮನೆಯೊಳಗೆ ಒಂದು ಮದುವೆನೋ ಒಂದು ಉಪನಯನ ಆಗಿಬಿಡ್ತು ಅಂದರೆ ದೇವರು ಎಂದಾದರೂ ಒಂದು ದಿವಸ ನೋಡಪ್ಪ, ಇವತ್ತು ನನಗೆ ಉಸಿರಾಡಿಸ್ಲಿಕ್ಕೆ ಆಗಲ್ಲ, ನಂಗೆ ಸಾಕಾಗ್ಬಿಟ್ಟದ, ಪ್ಲೀಸ್ ನಿಮ್ದೇನದ, ನೀವು ಎಷ್ಟು ಜನ ಯಾವ ಮನೆಯಾಗಿದ್ದೀರಿ, ನಿಮ್ಮದು ನೀವೇ ನೋಡ್ಕೋರಿ ಇವತ್ತೊಂದು ದಿವಸ, ನಾಳೆ ಮತ್ತೆ ಬೆಳಗ್ಗೆಯಿಂದ ನಾನು ನೋಡ್ಕೋತೀನಿ ಅಂತ ದೇವರು ಅಂದ್ರೆ ಏನು ಮಾಡೋದು ನಾವೆಲ್ಲ ಅಲ್ವಾ. ಅಂದಮೇಲೆ ಅರ್ಥೇಶು ಅಭಿಜ್ಞ, ದೇವರು ಎಂಥ ಬಲವಂತ, ಎಂಥ ಜ್ಞಾನವಂತ. ಅಂದಮೇಲೆ ಅಂಥ ದೇವರನ್ನು ವಾಯುದೇವರು ಶ್ರೀಮದಾಚಾರ್ಯರು ನಮಗೆ ನಾಯಕರನ್ನಾಗಿ ಕೊಟ್ಟಿದ್ದಾರೆ ಅಂದಮೇಲೆ ನಾವು ಅತ್ಯಂತ ಭಾಗ್ಯವಂತರು ಅಂತ ಚಿಂತನೆಯನ್ನು ಮಾಡ್ತಾ ಇರಬೇಕು. ಅಂದಮೇಲೆ ದೇವರಿಗೆ ಅರ್ಥೇಶು ಅಭಿಜ್ಞ ಅಂತ ಅದಕ್ಕೆ ಕರೀತಾರೆ. ಸರಿ, ಇಷ್ಟ ಆಯಿತು. ಇನ್ನು ಈ ಭಾಗವತವನ್ನು ಯಾಕೆ ಬರೆಯಬೇಕಾಯಿತು, ಯಾರು ಬರೆದರು, ಯಾರು ಬರೀ ಅಂತ ಪ್ರಾರ್ಥನೆ ಮಾಡಿದರು, ಯಾವಾಗ ಬರೆದ್ರು, ಇದನ್ನೆಲ್ಲ ಹೇಳ್ರಿ ಅಂತ ಕೇಳಿದಾಗ ಆಗ ಭಾಗವತ ಆರಂಭಿಸುತ್ತೆ. ಭಾಳ ಚೆನ್ನಾಗಿದೆ. ಒಂದು ಸಲ ಯಾವಾಗ ಬರೆದ್ರು ಮೊದಲಿಗೆ ಇದನ್ನಂತ ಹೇಳುವಾಗ, ದ್ವಾಪರಸ್ಯ ಯುಗೆ, ದ್ವಾಪರ ಯುಗದ ಕೊನೆ ಭಾಗದಲ್ಲಿ ವೇದವ್ಯಾಸ ದೇವರು ಶ್ರೀಮದ್ ಭಾಗವತವನ್ನು ರಚನೆ ಮಾಡಿದರು. ಇದು ಒಂದು. ಆಮೇಲೆ ಭಾಗವತ ಯಾವಾಗ ಬರೆದ್ರು? ದ್ವಾಪರ ಯುಗದ ಕೊನೆ ಭಾಗದಲ್ಲಿ ಬರೆದರು. ಯಾಕೆ ಬರೆದ್ರು ವೇದವ್ಯಾಸ ದೇವರು ಭಾಗವತವನ್ನು? ಇದು ಬರೆಯೋದಕ್ಕಿಂತ ಮುಂಚೆಯೇ ಬೇಕಾದಷ್ಟು ಗ್ರಂಥಗಳನ್ನು ಬರೆದು ಬಿಟ್ಟಿದ್ರಲ್ಲ, ಇದೊಂದು ಯಾಕೆ ಬೇಕಾಯಿತು ಎನ್ನುವ ಪ್ರಶ್ನೆ ಒಂದನೇದು. ಯಾರಿಗಾಗಿ ಬರೆದರು ಎನ್ನುವುದು 2 ಪ್ರಶ್ನೆ. ಈ 2 ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಈಗ ಮೊದಲನೇದು ಯಾಕೆ ಬರೆದರು ಎನ್ನುವುದು ಮೊದಲನೇ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ. ಏನಾಯಿತು ಒಂದು ಸಲ ಅಂದರೆ, ವೇದವ್ಯಾಸ ದೇವರು ತಾವು ಸರಸ್ವತಿ ನದಿಯ ದಂಡೆಯಲ್ಲಿ ಕೂತಿರ್ತಾರೆ. ಕೂತಾಗ ಆ ಸರಸ್ವತಿ ನದಿಯ ದಂಡೆಯಲ್ಲಿ ವೇದವ್ಯಾಸ ದೇವರು ಕೂತಿದ್ದಾರೆ. ಕೂತಾಗ ಪಾಪ ವಿವಿಕ್ತ ಏಕ ಆಸೀನಃ ಉದಿತೆ ರವಿಮಂಡಲೆ, ಸೂರ್ಯೋದಯ ಆಗಿದೆ, ಸರಸ್ವತಿ ನದಿಯ ದಂಡೆ ಇದೆ, ಒಬ್ಬರೇ ಒಬ್ಬರು ವೇದವ್ಯಾಸ ದೇವರು ಕೂತಿದ್ದಾರೆ. ಕೂತು ನಾತಿ ಪ್ರಸನ್ನ ಹೃದಯ, ಮನಸ್ಸಿನಲ್ಲಿ ಏನೋ ಕಳವಳ, ಏನೋ ಚಿಂತೆ ವೇದವ್ಯಾಸ ದೇವರು ಮಾಡ್ತಾ ಕೂತಿದ್ರಂತೆ. ವೇದವ್ಯಾಸ ದೇವರಿಗೆ ಯಾವ ಚಿಂತೆ ಇಲ್ಲ. ವೇದವ್ಯಾಸ ದೇವರಿಗೆ ಏನು ತೋರಿಸ್ಬೇಕಾಗಿದೆ? ಈ ಕಲಿಯುಗದಲ್ಲಿ ಬರುವ ಜೀವರಾಶಿಗಳೆಲ್ಲ ಸೂರ್ಯೋದಯ ಆಯಿತು ಅಂದರೆ ಒಂದು ಚಿಂತೆ ಶುರು ಮಾಡ್ಕೋತಾರೆ, ಮಧ್ಯಾಹ್ನ ಆಯಿತು ಅಂದರೆ ಮತ್ತೊಂದು ಚಿಂತೆ, ರಾತ್ರಿ ಆಯಿತು ಅಂದರೆ ಮತ್ತೊಂದು ಚಿಂತೆ, 2-2:30 ಆಗ್ಲಿಕ್ಕೆ ಶುರು ಆಯಿತಾ, ತಾಯಂದ್ರಿಗೆ ಚಿಂತೆ ಬರ್ತಾವಪ್ಪ, ಇನ್ನೊಂದು ತಾಸಿಗೆ ಬರ್ತಾವಪ್ಪ, ರಾಕ್ಷಸರು ಬರ್ತಾರಪ್ಪ ಅಂತ ಚಿಂತೆ ಶುರು. 6:30, 5:30, 6 ಆಗ್ಲಿಕ್ಕೆ ಶುರು ಆಯಿತಾ, ಹೋಗ್ತೀನಮ್ಮ ಇನ್ನು ಮೇಲೆ ಹೋಗಿ ಅಡುಗೆ ಮಾಡೋಕು, ಈ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕು ಅಂತ ಚಿಂತೆ ಶುರು ಮಾಡ್ತಾರೆ. 8-9 ಆಯಿತಾ, ಇನ್ನೂ ಮಲಗಿಲಿ, 9 ಆಯಿತು ಇನ್ನೂ ಮಲಗಿಲಿ, ಬೆಳಗ್ಗೆ ಹೇಳಂಗಿಲ್ಲ ಲಘು ಅಂತ ರಾತ್ರಿ ಚಿಂತೆ ಶುರು. ಅಂದಮೇಲೆ ಈ ಜೀವರಾಶಿಗಳು ಬೆಳಗ್ಗೆಯಿಂದ ರಾತ್ರಿ ತನಕ ಒಂದಿಲ್ಲ ಒಂದು ಚಿಂತೆಯನ್ನು ಮಾಡ್ತಾನೇ ಇರ್ತಾರೆ. ಇವ್ರ ಚಿಂತೆ ಇಲ್ಲದೆ ದಿನವನ್ನು ಎಂದೆಂದಿಗೂ ಮುಗಿಸಲ್ಲ, ಆರಂಭಿಸಲ್ಲ ಎನ್ನುವುದನ್ನು ವೇದವ್ಯಾಸರಿಗೆ ತೋರಿಸ್ಬೇಕಾಗಿದೆ. ಹಾಗಾಗಿ ವೇದವ್ಯಾಸ ದೇವರು ಏನು ಮಾಡಿದರು? ಒಂದು ದಿನ ಸರಸ್ವತಿ ನದಿಯ ದಂಡೆ ಸೂರ್ಯೋದಯ ಆಗಿದೆ,
ಕೂತಿದ್ದಾರೆ ಒಬ್ಬರೇ. ಕೂತು ನಾತಿ ಪ್ರಸನ್ನ ಹೃದಯ, ಮನಸ್ಸಿನಲ್ಲಿ ಸಂತೋಷವಿಲ್ಲದೆ ಏನೋ ಚಿಂತೆ ಮಾಡುವರಂತೆ ವೇದವ್ಯಾಸದೇವರು ಕೂತಿದ್ರು. ದೇವರಿಗೆ ಚಿಂತೆ ಇಲ್ಲ, ನಮಗೋಸ್ಕರ ಮಾಡ್ತಾ ಇದ್ದಾರೆ. ಕೂತಾಗ ಅಲ್ಲಿಗೆ ನಾರದರು ಬರ್ತಾರೆ. ಬಂದಾಗ ಆ ನಾರದರು ಎಂಥವರು ಅಂದರೆ ಧೃತ ವ್ರತೇನ ಹಿಮಯ, ಎಲ್ಲ ವ್ರತ ನಿಯಮಗಳನ್ನು ಮಾಡುವರು. ಅಂಥ ನಾರದರು ವೇದವ್ಯಾಸದೇವ್ರ ಹತ್ರ ಬಂದು ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ವೇದವ್ಯಾಸದೇವರಿಗೆ ಕೇಳ್ತಾರೆ, ಸ್ವಾಮಿ ಏನೋ ತಥಾಪಿ ಶೋಚಸಿ ಆತ್ಮಾನಂ, ಯಾಕೋ ನಿಮ್ಮ ಮುಖ ಇವತ್ತು ನೋಡಿದ್ರೆ ಮನಸ್ಸಿನಲ್ಲಿ ಏನೋ ಕಳವಳ ಅಂತ ಅನ್ಸುತ್ತೆ, ಚಿಂತೆ ಅನಿಸುತ್ತೆ, ಏನದು ಅಂತ ನಾರದರು ಕೇಳ್ತಾರೆ. ಕೇಳಿದಾಗ ನೋಡ್ರಿ ಇದೆಲ್ಲ ವ್ಯವಹಾರ ಅಂತ ಭಾಗವತ ಹೇಳಿದ್ರು. ನಾವು ಮನೆಗೆ ಬಂದ್ವಿ, ನಮಗೇನೋ ಒಂದು ಹಣ್ಣು ಬೇಕಾಗಿತ್ತು, ಆಚಾರ ಬರ್ಲಿಕ್ಕೆ ಒಂದು ಹಣ್ಣು ಬೇಕಾಯಿತು, ಬಂದೆ ಬಾಗಿಲು ಪಡೆದೆ, ಏನು ಎದಕ್ಕೆ ಅಂತ ಕೇಳಿದ್ರೆ ಹಣ್ಣು ಬೇಕಾಯ್ತು ಕೊಡ್ರಿ ಅಂದೆ. ನಿಮ್ಮ ಮುಖದೊಳಗೆ ಏನೋ ಚಿಂತೆ ಇದ್ದು ಕಾಣಿಸ್ದಂಗೆ, ನನಗೆ ಅದು ಯಾವುದೂ ಬೇಕಾಗಿಲ್ಲ, ನನಗೆ ಬಂದೆ ಹಣ್ಣು ಕೇಳಿದೆ, ನೀವು ಹಣ್ಣು ಕೊಟ್ಟರೆ ಬರ್ತೀನಿ, ಆಚಾರ ಬಂದ್ರೆ ಆಮೇಲೆ ಬರ್ತೀನಿ ಅಂತ ಹಣ್ಣು ತೊಗೊಂಡು ಓಡೋಗ್ಬಿಟ್ರೆ. ಹೊರತು ನಾನು ಯಾರನ್ನು ನೋಡಿದೆ ಅವ್ರಿಗೇನೋ ಚಿಂತೆ ಅದ ಅಂತ ಗೊತ್ತಾದರೂ ಅದು ಏನು ಅಂತ ಕೇಳುವಷ್ಟು ಸೌಜನ್ಯವೂ ನನಗೆ ಇಲ್ಲ, ಅಷ್ಟು ಸಮಯ ಇಲ್ಲ, ಕೇಳಿಲ್ಲ. ನಾನು ಹಿಂಗೆ ಮಾಡಬಾರ್ದು. ಯಾರೇ ಎದುರಿಗೆ ಸಿಕ್ಕರ ಅವರ ಯೋಗಕ್ಷೇಮವನ್ನು ಒಂದು ಕ್ಷಣವನ್ನಾದರೂ ವಿಚಾರಿಸಬೇಕು ಎನ್ನುವುದನ್ನು ನಾರದರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಆಮೇಲೆ ವೇದವ್ಯಾಸದೇವರು ಕೇಳ್ತಾರೆ, ಸ್ವಾಮಿ ಯಾಕೋ ಚಿಂತೆ ಮಾಡ್ತಾ ಇದ್ದೀರಲ್ಲ, ಏನಿದೆ? ಆಗ ವೇದವ್ಯಾಸದೇವರಂದರು, ಅಸ್ತೇವ ಮೇ ಸರ್ವಮಿದಂ ತ್ವಯೋಕ್ತಂ. ಹೌದಪ್ಪ, ನಾನು ಎಲ್ಲ ಮಾಡಿದ್ದೀನಿ, ಮಹಾಭಾರತ ಬರೆದೆ, ಎಲ್ಲ ವೇದಗಳನ್ನು ವಿಭಾಗ ಮಾಡಿದೆ, ಎಲ್ಲವನ್ನ ನಾನು ಮಾಡಿದೆ. ಆದರೆ ಇನ್ನೂ ಏನೋ ಒಂದು ಬರೆಯುವುದು ಉಳಿದಿದೆ, ನಂದು ಇನ್ನೇನೋ ಕೆಲಸ ಬಾಕಿ ಇದೆ ಅಂತ ಅನ್ನಿಸ್ತಾ ಇದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ವೇದವ್ಯಾಸದೇವರು ಹೇಳ್ತಾರೆ. ವೇದವ್ಯಾಸದೇವರಿಗೆಲ್ಲ ಗೊತ್ತು, ಆದರೂ ವೇದವ್ಯಾಸದೇವರು ಹೇಳಿದಾಗ ಆಗ ನಾರದರು ಒಂದು ಮಾತು ಹೇಳ್ತಾರೆ. ಭಾಳ ಚೆನ್ನಾಗಿದೆ ಈ ಭಾಗ ಕೇಳಬೇಕು. ನೈಷ್ಕರ್ಮ್ಯಮಪ್ಯಚ್ಯುತ ಭಾವವರ್ಜಿತಂ ನ ಶೋಭತೆ ಜ್ಞಾನಮಲಂ ನಿರಂಜನಂ. ಭಾಳ ಚೆನ್ನಾಗಿದೆ ನಾರದರಂತ. ಸ್ವಾಮಿ ನನ್ನ ತಲೆಯೊಳಗೆ ಒಂದು ಹುಡುತಾ ಇದೆ, ನೀವು ಆಜ್ಞಾ ಕೊಟ್ಟರೆ ಹೇಳ್ತೇನೆ ಅಂದರು. ವೇದವ್ಯಾಸದೇವರು ಅಂದ್ರೆ ಅವಶ್ಯವಾಗಿ ಹೇಳ್ರಿ. ಏನಿಲ್ಲ ಸ್ವಾಮಿ, ಈ ಜೀವರಾಶಿಗಳಿಗೆ ಸಂಸಾರದಲ್ಲಿ ಬಂದಾಗಿನಿಂದ ಸಂಸಾರದಿಂದ ಹೋಗುವವರೆಗೆ ಇವರಿಗೆಲ್ಲ ಏನು ಚಿಂತೆ, ಯಾಕೆ ನಾವು ಬಂದೀವಿ ಅಂತ ಇರ್ತದೆ ಎಂದರೆ, ದೇವರು ಈ ದೇಹ ಕೊಟ್ಟಿದ್ದಾನೆ, ಇದನ್ನು ಬೆಳೆಸಬೇಕು, ಸಾಯೋ ತನಕ ಇದನ್ನು ನೋಡಿಕೊಳ್ಳಬೇಕು. ಅಂದಮೇಲೆ ಈ ದೇಹ ಇಂದ್ರಿಯಗಳಿಗೆ ಏನು ಬೇಕೋ ಅದಕ್ಕಾಗಿ ನಮ್ಮ ಜೀವನವನ್ನು ನಡೆಸಬೇಕು ಅಂತ ಈ ಜೀವರಾಶಿಗಳು ತಿಳಿದಿದ್ದಾರೆ. ಆದರೆ ನೈಷ್ಕರ್ಮ್ಯಮಪಿ ಅಚ್ಯುತ ಭಾವವರ್ಜಿತಂ ನ ಶೋಭತೆ. ನೋಡಿ, ಭಾಳ ಚೆನ್ನಾಗಿದೆ ಶ್ಲೋಕ. ಎರಡು ವಿಧವಾದ ಕರ್ಮ ಇದೆ, ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಒಂದು ಸಕಾಮ ಕರ್ಮ, ಇನ್ನೊಂದು ನಿಷ್ಕಾಮ ಕರ್ಮ. ನಮಗೆಲ್ಲ ಏನು ಗೊತ್ತದಂದರೆ, ಸಕಾಮ ಕರ್ಮ ಮಾಡಿದರೆ ಸಂಸಾರದೊಳಗೆ ಇರ್ತೀವಿ, ನಿಷ್ಕಾಮ ಕರ್ಮ ಮಾಡಿದರೆ ಮೋಕ್ಷಕ್ಕೆ ಹೋಗ್ತೀವಿ. ಇಷ್ಟು ನಮಗೆಲ್ಲರಿಗೂ ಗೊತ್ತು. ಭಾಗವತ ಹೇಳುತ್ತೆ, ನಾರದರಂತಾರೆ, ಸ್ವಾಮಿ ನಿಷ್ಕಾಮ ಕರ್ಮಗಳನ್ನು ಮಾಡಿದರೂ ಕೂಡ ಅಚ್ಯುತ ಭಾವವರ್ಜಿತಂ, ದೇವರಲ್ಲಿ ಭಕ್ತಿ ಇಲ್ಲದೆ ಮಾಡಿದರೆ ಆಗದು ನಿಷ್ಕಾಮ ಕರ್ಮವೇ ಆದರೂ ಕೂಡ ಅದು ಅಪರೋಕ್ಷ ಜ್ಞಾನಕ್ಕೆ ಕಾರಣ ಆಗುವುದಿಲ್ಲ. ಏನು ಹೇಳಿದರು? ಏನು ನಿಷ್ಕಾಮ, ಏನು ಸಕಾಮ? ನಾನು ಪ್ರದಕ್ಷಿಣೆ ಹಾಕ್ತೀನಿ ರಾಯರಿಗೆ, ಯಾಕೆ ಹಾಕ್ಲಿಕತ್ತೀನಿ? ನನ್ನ ಮಗ 10th ಪಾಸ್ ಆಗ್ಬೇಕಾಯ್ದು, ಅದಕ್ಕೆ ಹಾಕ್ಲಿಕತ್ತೀನಿ ಅಂತಾದರೆ ಇದಕ್ಕೇನಂತಾರೆ? ಸಕಾಮ ಕರ್ಮ ಅಲ್ವಾ? ನಿಷ್ಕಾಮ ಕರ್ಮ, ನಾನು ಪ್ರದಕ್ಷಿಣೆ ಹಾಕ್ತಿದ್ದೆ ರಾಯರಿಗೆ, ಬಂದು ಕೇಳಿದ್ರು, ಏನು ಆಚಾರ ಇವತ್ತು ಅಪರೂಪ ಪ್ರದಕ್ಷಿಣೆ ಹಾಕ್ಲಿಕತ್ತೀರಿ ಅಂತಂದ್ರೆ, ಅಂದರೆ ಏನಿಲ್ಲ, ಸುಮ್ಮ ಹಾಗೆ ರಾಯರಿಗೆ ಹಾಕ್ಬೇಕು ಅನ್ನಿಸ್ತು, ಹಾಕ್ಲಿಕತ್ತೀನಿ ಅಂದ. ಇದು ನಿಷ್ಕಾಮ. ಆ ನಿಷ್ಕಾಮ ಕರ್ಮವನ್ನು ಮಾಡ್ತಾ ಇರುವಾಗ ನಾ ಏನು ಮಾಡ್ತಿದ್ದೆ? ಮೊಬೈಲ್ ನೋಡ್ತಾ, ವಾಟ್ಸಪ್ ನೋಡ್ತಾ ಪ್ರದಕ್ಷಿಣೆ ಹಾಕ್ತಿದ್ದೆ, ಅಥವಾ ಯಾರೋ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಪ್ರದಕ್ಷಿಣೆ ಹಾಕ್ತಿದ್ದೆ. ನಿಷ್ಕಾಮನೆ, ಏನು ಇಚ್ಛಾ ಇಲ್ಲ, ನನಗೆ ರಾಯರಿದು ಕೊಡಲಿ ಅಂತೇನು ಇಚ್ಛಾ ಇಲ್ಲ, ಏನು ಇಚ್ಛೆ ಇಲ್ಲದೆ ಪ್ರದಕ್ಷಿಣೆ ಹಾಕ್ಲಿತ್ತೀನಿ, ಪುರಾಣ ಕೇಳಿಕತ್ತೀನಿ, ತಿರುಪತಿ ಬೆಟ್ಟ ಹತ್ಲಿಕತ್ತೀನಿ. ಆದರೆ ಆ ನಿಷ್ಕಾಮ ಕರ್ಮವನ್ನು ಮಾಡುವಾಗ ನನಗೆ ಭಕ್ತಿ ಎಳ್ಳು ಕಾಳಿನಷ್ಟು ಇಲ್ಲ ಎಂದಾದರೆ, ನಿಷ್ಕಾಮ ಕರ್ಮ ಯಾವ ಫಲ ಕೊಡಬೇಕಾಗಿತ್ತು ನನಗೆ? ನಿಜವಾಗಿ ಅಪರೋಕ್ಷ ಜ್ಞಾನ ಕೊಡಬೇಕಾಗಿತ್ತು. ಆದರೆ ಭಕ್ತಿ ಇಲ್ಲದೆ ಮಾಡಿದ ನಿಷ್ಕಾಮ ಕರ್ಮ ನನಗೇನು ಕೊಡೋದಿಲ್ಲ? ಅಪರೋಕ್ಷ ಜ್ಞಾನವನ್ನು ಕೊಡುವುದಿಲ್ಲ. ಹಾಗಾದರೆ ಭಾಗವತ ಏನು ಹೇಳ್ತಾ ಇದೆ ಎಂದರೆ, ನೀವು ಎಷ್ಟೊತ್ತಾದರೂ ದೇವ್ರ ಪೂಜಾ ಮಾಡಿರಿ, ನೀವು ಎಷ್ಟೊತ್ತಾದರೂ ಪುರಾಣ ಹೇಳ್ರಿ, ಓದ್ರಿ, ಕೇಳ್ರಿ, ಎಷ್ಟೊತ್ತಾದರೂ ತಿರುಪತಿ ಬೆಟ್ಟ ಹತ್ತಿರಿ, ಬದ್ರಿಗೆ 100 ಸಲ ಹೋಗಿ ಬರ್ರಿ, ಬೇಕಾದ್ದು ಮಾಡಿರಿ, 1000 ಜನರಿಗೆ ಅನ್ನದಾನ ಮಾಡಿರಿ, 1,00,000 ತುಳಸಿ ಅರ್ಚನೆ ಮಾಡಿರಿ, ಬೇಕಾದ್ದು ಮಾಡಿರಿ. ಆದರೆ
ಅದೆಲ್ಲ ಏನು ಮಾಡಬೇಕು? ಮೋಕ್ಷ ಕೊಡಬೇಕು, ಅಪರೋಕ್ಷ ಜ್ಞಾನ ಕೊಡಬೇಕು. ಆದರೆ ಅದು ಎಲ್ಲವೂ ಅಪರೋಕ್ಷ ಜ್ಞಾನಕ್ಕೆ ಯಾವಾಗ ಕಾರಣ ಆಗ್ತದಂದರೆ ನಾನು ಭಕ್ತಿಯಿಂದ ಅದನ್ನು ಮಾಡಿದರೆ. ಅರ್ಥ ಆಯ್ತಲ್ಲ? ಭಕ್ತಿ ಇಲ್ಲದೆ ಮಾಡಿದ ಯಾವ ಕರ್ಮವು ನಿನ್ನ ಅಪರೋಕ್ಷ ಜ್ಞಾನಕ್ಕೆ ಕಾರಣ ಆಗುವುದಿಲ್ಲ. ಅದು ನಿಷ್ಕಾಮವೇ ಆಗಿದ್ರೂ ಕೂಡ. ಭಾಳದ ಇದನ್ನು ನಾವು ಕೇಳಿಬಿಟ್ರೆ ಭಯ ಆಗ್ಬಿಡ್ತದೆ ಜೀವನದೊಳಗೆ. ಆಚಾರ ಬಂದರು ಊಟಕ್ಕೆ ಕರೆದಿರಿ, ಕೋಸಂಬರಿ ಚಟ್ನಿ ಪಲ್ಯ ಬಡಿಸೋ ತನಕ ಆಚಾರ 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 ಅಂಥೇಳಿ ಭಾಳ ಭಕ್ತಿ ಐತಿ. ಯಾವಾಗ ಸಾರು ಅನ್ನಕ್ಕೆ ಬಂತೋ ನಮಗೂ ಸಾಕಾಗ್ಬಿಟ್ಟಿತ್ತು. ಬೆಳಗ್ಗೆಯಿಂದ ಅಡುಗೆ ಮಾಡಿ ಒದ್ದಾಡಿ ಇದಕ್ಕೆ ಅದು ನೀರು ತುಂಬ್ಕೊಂಡು ಸಾರನ್ನು ಬಡಿಸೋದ್ರೊಳಗೆ ಸುಸ್ತಾಗ್ಬಿಟ್ಟಿತ್ತು. ಆಗ ಆಚಾರ ಮತ್ತು ಊಟ ಆದಮೇಲೆ ಹೊರಡ್ತೀರಲ್ಲೇನ ಮತ್ತು ಏನು ಅಂದ್ರೆ ನಿಮ್ಗೆ ಇಲ್ಲಿ ಮಲ್ಕೊಳ್ತೀರೇನ ಅಥವಾ ಹೊರಡ್ತೀರಾ ಹೆಂಗೆ ಅಂತ ಕೇಳಿಕ್ಕೆ ಶುರು ಮಾಡಿದೆ. ಆಮೇಲೆ ಭಕ್ತಿ ಸ್ವಲ್ಪ ಕಡಿಮೆ ಆಯಿತು. ತಿನ್ನಿರಿ ಆಚಾರ, ಏನು ಬರ್ಯಾಗ ಅನ್ನ ಹೋಳಿ ತಿನ್ನೋದೇ ಇರ್ತದೆ, ಹೋಳಿ ತಿನ್ನಿರಿ ಅಂತಂದೆ. ಅಂದಮೇಲೆ ಮೊದಲಿಗಿದ್ದ ಭಕ್ತಿ ಸಾರು ಬಡಿಸುವಾಗ ನನಗೆ ಬರಲಿಲ್ಲ ಎಂದರೆ ಚಟ್ನಿ ಪಲ್ಯ ಬಡಿಸುವಾಗ ಏನು ಭಕ್ತಿ ಬಂದಿತ್ತಲ್ಲ ಅದು ಅಷ್ಟು ಮಾತ್ರ ಕರ್ಮ ಅಪರೋಕ್ಷ ಜ್ಞಾನ ಕಾರಣ ಆಗ್ತದೆ. ಸಾರು ಮಜ್ಜಿಗೆ ಬಡಿಸುವಾಗ ನನಗೆ ಭಕ್ತಿ ಇಲ್ವಾ? ಅನ್ನದಾನ ಮಾಡೀನಿ, ಭಕ್ತಿ ಇಲ್ವಾ? ಹಾಗಾದರೆ ಆಗೇನು ಆಚಾರ ತಿಂದ್ರಲ್ಲ, ಅನ್ನದಾನ ಆಯ್ತಲ್ಲ, ಅದರ ಪುಣ್ಯ ಅಪರೋಕ್ಷ ಜ್ಞಾನಕ್ಕೆ ಕಾರಣ ಆಗಲ್ಲ. ಅರ್ಥ ಆಯ್ತಾನೆ ಏನು ಹೇಳಿದ್ರು? ಹಾಗಾದರೆ ಆ ಪುಣ್ಯ ಏನು ಮಾಡ್ತದೆ? ಅದು ಭಕ್ತಿ ಇಲ್ಲದೆ ಮಾಡಿದ ನಿಷ್ಕಾಮ